ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹ ಲೋಕ. ಎಲ್ಲರೂ ಹೇಗಿದ್ದೀರಾ? ಆಲ್ರೆಡಿ ತಮ್ಮನೇಲಿ ನೋಡ್ಕೊ ಬಂದಿದ್ದೀರಾ. ಇವತ್ತು ಈ ಟಾಪಿಕ್ ಏನು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಹೌದು, ಹೋಮ್ ಮೇಡ್ ಜೀನಿ, ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದಂಥ ಹೋಮ್ ಮೇಡ್ ಜೀನಿ. ಇದು ಸಿಕ್ಕಾಪಟ್ಟೆ ಈಸಿ ಮತ್ತು ಸಖತ್ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಫ್ರೆಂಡ್ಸ್, ಯಾರೆಲ್ಲ ಸಣ್ಣ ಆಗಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ, ಪ್ಲಾನ್ ಮಾಡ್ತಿದ್ದೀರಾ, ಸ್ವಲ್ಪ ಎನರ್ಜಿ ಡ್ರಿಂಕ್ ಬೇಕೇ ಬೇಕಲ್ವಾ? ತಪ್ಪದೆ ಟ್ರೈ ಮಾಡಿ, ಮಿಸ್ ಮಾಡಬೇಡಿ ಫ್ರೆಂಡ್ಸ್. ಮಾಡೋದು ಹೆಂಗೆ ಅಂತ ಪಕ್ಕ ಮೆಜರ್ಮೆಂಟಲ್ಲಿ ಹೇಳ್ತೀನಿ. 1 kg ನಾನು ರಾಗಿನ ತೊಳೆದು ನೆನೆಸಿ ಅದನ್ನು ಮೊಳಕೆ ಬರೆಸಿ ಒಣಗಾಕಿ ಹುರಿದು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಇದು ಮೆಥಡು. ಲೈಕ್ ಹಂಗೆ ತೊಳೆದ್ಬಿಟ್ಟು ಒಣಗಿಸಿರೋದಲ್ಲ, ಮೊಳಕೆ ಕಟ್ಟಿದ್ದೆ. ಅದನ್ನು ಹುರಿದ ಮೇಲೆ ಸ್ವಲ್ಪ ಮೊಳಕೆ ಎಲ್ಲ ಕಾಣಿಸ್ತಿಲ್ಲ. ಇದಕ್ಕೆ ನಾನು 1 kg ರಾಗಿಗೆ ಒಂದು ಕಾಲ್ ಕೆ ಜಿ, ಒಂದು ಲೋಟ 250 ml ಒಂದು ಲೋಟದಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಕಾಳುಗಳನ್ನ ನಾನು ಜಾಮೂನ್ ಬೌಲಲ್ಲಿ ಒಂದೊಂದು ಬೌಲ್ ತೊಗೊಂಡಿದ್ದೀನಿ. ಯಾಕಂದರೆ ಸುಮಾರು ಕಾಳುಗಳಾಗತ್ತಲ್ವ, ಹಂಗಾಗಿ. ಕಾಳುಗಳು ಅಂತಂದರೆ ಒಂದು ಕಡಲೆಬೇಳೆ, ತೊಗರಿಬೇಳೆ, ಕಡಲೆಕಾಳು, ಹೆಸರು ಕಾಳು, ಆಮೇಲೆ ಗೋಧಿ. ಇದ್ರ ಜೊತೆ ನಾವು ಸಿರಿಧಾನ್ಯ ಕಾಳುಗಳನ್ನ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಇದನ್ನು ನಾವು ನೀಟಾಗಿ ಹುರ್ಕೊಂಡ್ಬಿಟ್ಟು ಒಂದೊಂದು ಕಡೆಗೆ ಹಾಕೊಳ್ಳೋಣ. ತೋರಿಸ್ತೀನಿ ಯಾವ ಥರ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಏನು ಒತ್ತದಂಗೆ ಸೀದಂಗೆ ನೀಟಾಗಿ ಹುರ್ಕೋಬೇಕು. ಸಿರಿಧಾನ್ಯ ಪ್ಯಾಕೆಟ್ ಏನಿದೆ ಅದು ಅಂಗಡಿನಲ್ಲೇ ಸಿಗುತ್ತೆ, ರೇಷನ್ ಅಂಗಡಿಯಲ್ಲೇ ಸಿಗುತ್ತೆ. ಕೆಲವೊಂದು ಕಡೆ 5 ಥರದ್ದು ಮಾಡಿಟ್ಟಿರ್ತಾರೆ, 10 ಥರದ್ದು ಮಾಡಿಟ್ಟಿರ್ತಾರೆ, 12 ಥರದ್ದು ಮಾಡಿಟ್ಟಿರ್ತಾರೆ. ಸೊ ನೀವೊಂದು ಸೆಟ್ ಆಫ್ ಸಿರಿಧಾನ್ಯ ನಾನೊಂದು 10 ಥರ ತರಿಸ್ಕೊಂಡಿದ್ದೆ. ಸಿರಿಧಾನ್ಯ ಟೋಟಲ್ ಒಂದು 20 ಥರದ್ದು ಕೂಡ ಇರುತ್ತೆ. ನಾನೊಂದು 10 ಥರದ್ದು ತರಿಸ್ಕೊಂಡಿದ್ದೆ. ಇದು ಕಂಪ್ಲೀಟ್ ನಮ್ಮ ಬಾಡಿಗೆ ಎನರ್ಜಿ ಕೊಡುತ್ತಲ್ವಾ. ಹೊಟ್ಟೆ ಹಸಿವು ಅವಾಗವಾಗ ಆಗಲ್ಲ, ನಮಗೆ ಶಕ್ತಿ ಕೊಡುತ್ತೆ. ಇದು ಇವತ್ತಿಂದಲ್ಲ ಫ್ರೆಂಡ್ಸ್, ಸುಮಾರು ವರ್ಷಗಳಿಂದನೇ ಸಿರಿಧಾನ್ಯನ ಏನು ರೂಢಿಸ್ಕೊಂಡು ಬಂದಿದ್ರು. ಅದಕ್ಕೆ ಅವಾಗ್ನವರೆಲ್ಲ ದಷ್ಟಪುಷ್ಟವಾಗಿ 80 ವರ್ಷ, 90 ವರ್ಷ, 100 ವರ್ಷ, 100 ವರ್ಷದ ಮೇಲೆ ಕೂಡ ಬದುಕಿದ್ದಾರೆ. ಈ ಥರ ನಾನೆಲ್ಲ ಒಂದು 1/4 kg ತರಿಸ್ಕೊಂಡಿದ್ದೆ ಸಿರಿಧಾನ್ಯನ. ಆ್ಯಂಡ್ ನಾವು ಇದನ್ನು ದಿನಕ್ಕೆ 2 ಟೈಮ್ಸ್ ತೊಗೋಬೇಕಾಗುತ್ತೆ. ಮಾರ್ನಿಂಗು ಟಿಫನ್ ತಿನ್ನಲೇಬೇಕು ಅನ್ನೋರು ಇದೊಂದು ಕುಡಿದು ಒಂದು 2 ಅವರ್ಸ್ ಆದಮೇಲೆ ಟಿಫನ್ ತಿಂದರೆ ನಡೆಯುತ್ತೆ. ಇಲ್ಲ ನಮಗೆ ಇದರಲ್ಲೇ ಸಾಕಾಯಿತು ಅಂತಂದರೆ ಟಿಫನ್ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಆ್ಯಂಡ್ ನೈಟು ಕಂಪಲ್ಸರಿ ಇದು ಕುಡಿಲೇಬೇಕು. ಆ್ಯಂಡ್ ಇನ್ನೊಂದೇನೆಂದರೆ, ನಾವು ಇದನ್ನು ಏನು ತೊಗೊಳ್ತಾ ಇದ್ದೀವಿ, ಏನು ಎಫೆಕ್ಟಿವಾಗಿ ವರ್ಕ್ ಆಗಲಿ ಅಂತ ತೊಗೊಳ್ತಾ ಇದ್ದೀವಿ, ಇದ್ರ ಜೊತೆ ನಾವು ಒಂದು 15 ಮಿನಿಟ್ಸ್ ನಮ್ಮ ಬಾಡಿಗೋಸ್ಕರ ನಾವು ಟೈಮ್ ಕೊಡಲೇಬೇಕು. ಒಂದು 15 ಮಿನಿಟ್ಸ್ ಎಕ್ಸಸೈಸ್ ಏನಾದರೂ ಮಾಡಿ ವರ್ಕೌಟ್ ಮಾಡಲೇಬೇಕು. ಹಂಗಿದ್ರೆ ಮಾತ್ರ ನಮಗೆ ಯಾವುದೇ ಒಂದು ಮೆಥಡ್ನ ನಾವು ಚೇಂಜ್ ಮಾಡ್ಕೋಬೇಕು, ನಾವು ಲೈಫ್ ಸ್ಟೈಲ್ ಚೇಂಜ್ ಮಾಡ್ತಾಯಿದ್ದೀವಿ ಅಂದರೆ ಅದು ಎಫೆಕ್ಟಿವಾಗಿ ವರ್ಕ್ ಆಗುತ್ತೆ. ಸೊ ದಟ್ ಇದನ್ನು ತೊಗೊಳ್ತಾ ಇದ್ದು ನೀವು ಬರೀ 15 ನಿಮಿಷ ಅಷ್ಟೇ ನೀವು ವರ್ಕೌಟ್ ಮಾಡಿ, 1 ತಿಂಗಳಲ್ಲಿ ಮಿನಿಮಮ್ 4 kg ಸಣ್ಣ ಆಗೋದಂತೂ ಗ್ಯಾರಂಟಿ. ಆ್ಯಂಡ್ ನಾನು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ತಟ್ಟೆಗೆ ಸಿರಿಧಾನ್ಯ ಇಟ್ಕೊಂಡಿದ್ದೀನಿ, ಇನ್ನೊಂದು ತಟ್ಟೆಗೆ ಡ್ರೈ ಫ್ರೂಟ್ಸು, ಕಡಲೆಬೀಜ ಇಟ್ಕೊಂಡಿದ್ದೀನಿ. ಇನ್ನೊಂದಕ್ಕೆ ನಾನು ರಾಗಿ ಜೊತೆ ಏನು ಕಾಳುಗಳನ್ನ ಬೆರೆಸಿದ್ದೆ ಅದೊಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕಡಲೆಬೀಜ, ಡ್ರೈ ಫ್ರೂಟ್ಸ್ ಎಲ್ಲ ಸಪ್ರೇಟಾಗಿ ಯಾಕೆ ಇಟ್ಕೊಂಡಿರೋದಂತಂದರೆ, ಮಿಷಿನ್ಗೆ ಹಾಕಿದಾಗ ಅದು ಚೆನ್ನಾಗಿ ಪುಡಿ ಮಾಡಿ ಅದರಲ್ಲೇ ಅಂಟ್ಕೊಂಡ್ಬಿಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಮಿಕ್ಸಿ ಮಾಡ್ಕೊಳ್ಳಿ ಅಂತ ನನಗೆ ಲಾಸ್ಟ್ ಟೈಮೇ ಹೇಳಿದರು. ಹಂಗಾಗಿ ನಾನು ಅದನ್ನು ಮಾತ್ರ ಮಿಕ್ಸಿಗೆ ಹಾಕ್ತೀನಿ. ಇನ್ನು ಮಿಕ್ಕಿದ್ದೆಲ್ಲ ಮಿಷಿನಿಗೆ ಕೊಟ್ಟು ಕಳಿಸ್ಬಿಡ್ತೀನಿ. ಏನು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಇದು ಫ್ಲೇವರ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆ್ಯಂಡ್ ಇದಕ್ಕೆ ಒಂದು ಸರ್ತಿ ನಾವು ಅಡ್ಜಸ್ಟ್ ಆಗೋಗ್ಬಿಟ್ರೆ ಹೌದು ದಿನ ಕುಡಿಬೇಕು ಅಂತಲೂ ಅನಿಸುತ್ತೆ. ಫ್ರೆಂಡ್ಸ್, ಏನು ಗೊತ್ತಾ, ಯೂಶ್ವಲಿ ಇಂಡಿಯನ್ ಅಜ್ಜಿನೆಲ್ಲ ಕೇಳಿ, ಅವರು ಸಜ್ಜೆ ರೊಟ್ಟಿ, ಚಪಾತಿ, ರೊಟ್ಟಿ, ರಾಗಿ ಮುದ್ದೆ ಈ ಥರನೇ ತಿಂದ್ಕೊಂಡು ಬೆಳೆದಿರೋರು. ಅದಕ್ಕೆ ಅವ್ರು ಗಟ್ಟಿಮುಟ್ಟಾಗಿರೋದು. ಹಂಗಾಗಿ ನಾವು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಆರೋಗ್ಯವಾಗಿರೋಣ ಅಂತ. ಏನಂತೀರಾ? ಆ್ಯಂಡ್ ಗಂಜಿ ಕುಡಿದು ಬೋರ್ ಆಯಿತು ಅಂತ ಅನ್ಸಿದ್ರೆ ಇದರಲ್ಲಿ ನೀವು ಮುದ್ದೆ ಮಾಡ್ಕೊಳ್ಳಿ, ಇಲ್ಲ ರೊಟ್ಟಿ ಮಾಡ್ಕೊಳ್ಳಿ, ಏನೋ ಒಂದು ಮಾಡ್ಕೊಳ್ಳಿ. ಇದನ್ನು ನಾವು ಹಾಲಲ್ಲಿ ಬೇಕಾದರೂ ನಾವು ಮಿಕ್ಸ್ ಮಾಡ್ಕೊಬೋದು, ಇಲ್ಲ ನಾವು ನೀರಲ್ಲಿ ಕಂಫರ್ಟಬಲ್ ಅಂದರೆ ಅದರಲ್ಲಿ ಕೂಡ ಮಾಡ್ಕೋಬೋದು. ಡಿಪೆಂಡ್ಸ್, ನಿಮಗೆ ಯಾವ್ದು ಸ್ವಲ್ಪ ರುಚಿ ಅನಿಸುತ್ತೆ ಹಂಗೆ ಮಾಡಿಕೊಂಡ್ರೆ ಕುಡಿಯೋಕ್ಕೂ ಚೆಂದ ಅಲ್ವಾ. ಹಾಗಾಗಿ ನಾನು ಸಮ್ಟೈಮ್ ಹಾಲಲ್ಲಿ ಕೂಡ ಮಾಡ್ಕೊಳ್ತೀನಿ, ನೀರಲ್ಲಿ ಕೂಡ ಮಾಡ್ಕೊಳ್ತೀನಿ. ಆ್ಯಂಡ್ ನೀರಲ್ಲಿ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿದ್ರೆ ಇನ್ನೊಂಚೂರು ಚೆನ್ನಾಗಿರುತ್ತೆ. ನಾನು ಹೆಂಗೆ ಮಾಡಿಕೊಂಡೆ ಅಂತಂದರೆ, 1 ಗ್ಲಾಸ್ ಕಂಪ್ಲೀಟಾಗಿ ನೀರು ಹಾಕ್ಕೊಂಡೆ. ಅದಾದಮೇಲೆ ನಾನೊಂದು ಬೌಲಿಗೆ ಹಿಟ್ಟನ್ನ ನೀಟಾಗಿ ಕಲಿಸ್ಕೊಳ್ತೀನಿ. ಯಾಕಂದರೆ ಡೈರೆಕ್ಟಾಗಿ ಹಾಕಿದ್ರೆ ಗಂಟಾಗುತ್ತೆ, ಸಣ್ಣಕ್ಕಿರುತ್ತಲ್ವ ಹಿಟ್ಟು. ಹಂಗಾಗಿ ಇದನ್ನು ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಮಳ್ತಾ ಇರೋ ನೀರಿಗೆ, ಆಲ್ರೆಡಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೆ, ನೀರು ಮಳ್ತಾ ಇರೋ ನೀರಿಗೆ ನಾನು ಕಂಪ್ಲೀಟಾಗಿ ಅದನ್ನು ಏನು ಕಲಿಸಿದ್ದೆ ಅಲ್ವಾ ಅದನ್ನು ಮಿಕ್ಸ್ ಮಾಡಿಕೊಂಡೆ. ಇದಕ್ಕೆ ನೀವು ಬೆಲ್ಲ ಆದರೂ ಹಾಕ್ಕೊಬೋದು, ಉಪ್ಪಾದರೂ ಹಾಕ್ಕೊಬೋದು. ನಾವು ಯಾವುದನ್ನೇ ತೊಗೊಬೇಕಾದ್ರೂ ನಮಗೆ ರುಚಿಗೆ ಯಾವ ಥರ ಬೇಕು ಆ ಥರ ಹಾಕ್ಕೊಂಡ್ರೆ ನಡೆಯುತ್ತೆ. ನಮಗೆ ಬೇಕಾಗಿರೋದು ಮೇನು ಈ ಪೌಡ್ರ್ ಅಲ್ವಾ. ಇದಕ್ಕೆ ನೀವು ಉಪ್ಪಾದರೂ ಹಾಕ್ಕೊಳ್ಳಿ, ಬೆಲ್ಲ ಆದರೂ ಹಾಕ್ಕೊಳ್ಳಿ. ನಾನು ಲಾಸ್ಟಿಗೆ ಒಂದು ಸ್ವಲ್ಪ 1-2 ಚಮಚದಷ್ಟು ಹಾಲು ಹಾಕ್ಕೊಂಡೆ. ಕಲರ್ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಎಸ್ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್, ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ಸ್ ಅ ಲಾಟ್, ಬಾಯ್.